ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಪ್ರೋಟೀನ್ ಫಾರ್ಮ್ಸ್ ಬಗ್ಗೆ ಮಾತಾಡೋಣ. ನಮ್ಗೆಲ್ಲ ಗೊತ್ತಿದೆ, ನಮ್ಮ ಮನುಷ್ಯನ ದೇಹದಲ್ಲಿ ಎಷ್ಟೊಂದು ತರದ ಪ್ರೋಟೀನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆರಾಟಿನ್ ಅಂತ ಒಂದು ಪ್ರೋಟೀನ್ ಇದೆ. ಆ ಕೆರಾಟಿನ್ ನಮ್ಮ ಕೂದಲು, ನಮ್ಮ ಉಗುರುಗ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಮಯೋಸಿನ್ ಅಂತಿದೆ. ಮಯೋಸಿನ್ ನಮ್ಮ ಮಸಲ್ ಅಂದ್ರೆ ಮನುಷ್ಯನ ಮಾಂಸಖಂಡಗಳ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಕೊಲಾಜನ್. ಸೊ ಇವತ್ತು ಈ ಕೊಲಾಜನ್ ಬಗ್ಗೆ ಮಾತಾಡೋಣ. ಕೊಲಾಜನ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಕೊಲಾಜನ್ ನಮ್ದು ಇಲ್ಲ ಈ ಕನೆಕ್ಟೆಡ್ ಟಿಶ್ಯೂಸ್ ಅಂತಂದ್ರೆ ಲಿಗಮೆಂಟ್ಸ್, ಕಾರ್ಟಿಲೇಜ್, ಟೆಂಡನ್ಸ್. ಇದನ್ನ ನಿಮ್ಗೆ ಸಿಂಪ್ಲಿಫೈ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ, ಇವಾಗ ನಿಮ್ಮ ಮಂಡಿ ಚಿಪ್ ಅಂದ್ರೆ ನಿಮ್ಮ ತೊಡೆ ಬೋನ್ ಏನಿರುತ್ತೆ, ತೊಡೆ ಮೂಳೆ ಏನಿರುತ್ತೆ, ಆ ಮೂಳೆ ಮತ್ತೆ ನಿಮ್ಮ ಕೆಳಗಡೆ ಪಾರ್ಟ್ ಅಂತಂದ್ರೆ ನಿಮ್ಮ ಕಾಫ್ ಮಸಲ್ ಎಲ್ಲಿರುತ್ತೆ ಆ ಬೋನ್. ಸೊ ಈ ಎರಡು ಮೂಳೆಗಳನ್ನ ಕನೆಕ್ಟ್ ಮಾಡಿರೋದು ಈ ಲಿಗಮೆಂಟ್ಸ್ ಅಂಡ್ ಕಾರ್ಟಿಲೇಜ್. ಸೊ ಇದರ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದೇ ಕೊಲಾಜನ್ ಅನ್ನೋ ಪ್ರೋಟೀನ್. ಸೊ ಇವತ್ತು ಈ ಕೊಲಾಜನ್ ಬಗ್ಗೆ ಮಾತಾಡೋಣ. ಪ್ರೋಟೀನ್ ನಲ್ಲೇ ತುಂಬಾ ವಿಧಗಳಿವೆ, ಅದರಲ್ಲೂ ಕೊಲಾಜನ್ ನಲ್ಲೇ 28 ವಿಧಗಳಿವೆ. ನಮ್ಗೆ ಈ ಎಲ್ಲಾ ವಿಧಗಳು ಇಂಪಾರ್ಟೆಂಟ್ ಅಲ್ಲ. ನಮಗ್ ಬೇಕಾಗಿರೋದು 3 ಟೈಪ್ಸ್ ಆಫ್ ಕೊಲಾಜನ್. ಒಂದನೇದು ಟೈಪ್ 1, ಎರಡನೇದು ಟೈಪ್ 2, ಮೂರನೇದು ಟೈಪ್ 3. ಟೈಪ್ 1 ನಿಮ್ಮ ಬೋನ್ಸ್ ಮತ್ತೆ ಸ್ನಾಯುಗಳು ಅಂದ್ರೆ ಟೆಂಡನ್ಸ್ ಅಲ್ಲಿ ಕಾಣಿಸುತ್ತೆ. ಟೈಪ್ 2 ನಿಮ್ಮ ಕಾರ್ಟ್ಲೇಜ್ ಅಲ್ಲಿ ಇರುತ್ತೆ. ಟೈಪ್ 3 ನಿಮ್ಮ ಚರ್ಮ, ಕರಳು ಹಾಗೂ ರಕ್ತನಾಳಗಳಲ್ಲಿ ಇರುತ್ತೆ. ಸೊ ನಿಮ್ಮ ಕೊಲಾಜನ್ ಇಂಟೇಕ್ ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು? ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಫುಡ್ ಡಯಟ್ ಇಂದ ನಾವು ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಸೊ ಅಗೇನ್ ಇದು ಇಂಡಿವಿಜುವಲ್ ರಿಕ್ವೈರ್ಮೆಂಟ್ಸ್ ಗೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವು ಒಂದು ಓವರ್ ಆಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಲೆಟ್ಸ್ ಸೇ ನೀವು ಒಂದು 40 ವರ್ಷ ಅಥವಾ 50 ವರ್ಷದ ಏಜ್ ಗ್ರೂಪ್ಗೆ ಸೇರಿದ್ರೆ, ನೀವು ಆಲ್ರೆಡಿ ಈ ಸೈನ್ಸ್ ನ ಕಾಣೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಆನ್ ಟಾಪ್ ಆಫ್ ಇಟ್ ನಿಮ್ದು ತುಂಬಾ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಆಕ್ಟಿವ್ ಲೈಫ್ ಸ್ಟೈಲ್ ಇರೋದಿಲ್ಲ. ಡೆಸ್ಕ್ ಜಾಬ್ ಮಾಡ್ತಾ ಇರ್ತೀರಾ, ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಸೊ ಆ ಕೇಸಲ್ಲಿ ನೀವು ನಿಮ್ಮ ಡಯಟ್ ಅಲ್ಲಿ ಪ್ರೋಲಿನ್ ಹಾಗೂ ವೈಟಮಿನ್ ಸಿ ರಿಚ್ ಇರುವಂತ ಫುಡ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲವು ಕೊಲಾಜನ್ ಸಪ್ಲಿಮೆಂಟ್ಸ್ ನ ಕೂಡ ಆಡ್ ಮಾಡ್ಕೋಬಹುದು. ಸೊ ನಿಮ್ಗೆ ಇದು ಗೊತ್ತಿರಬೇಕು, ಡೈಲಿ ಇಂಡಿವಿಜುವಲ್ ಕೊಲಾಜನ್ ರಿಕ್ವೈರ್ಮೆಂಟ್ಸ್ 3 ಗ್ರಾಮ್ನಿಂದ 15 ಗ್ರಾಮ್ ವರೆಗೂ ಇರುತ್ತೆ. ಸೊ 15 ಗ್ರಾಮ್ ಅಂತ ಅಂದ್ರೆ ನೀವು 15 ಗ್ರಾಮೇ ಕನ್ಸ್ಯೂಮ್ ಮಾಡಬೇಕು ಅನ್ನೋ ಯಾವುದೇ ರೂಲ್ ಇಲ್ಲ. ಸೊ ನೀವು ಮಿನಿಮಮ್ ರಿಕ್ವೈರ್ಮೆಂಟ್ 3 ರಿಂದ 4 ಗ್ರಾಮ್ ದಿನದಲ್ಲಿ ಕನ್ಸ್ಯೂಮ್ ಮಾಡಿದ್ರು ಇಟ್ಸ್ ಕ್ವೈಟ್ ಸಫಿಶಿಯಂಟ್. ಸೊ ಇದನ್ನ ನೀವು ಮಾಡಬೇಕು ಅಂತಂದ್ರೆ, ನೀವು ಜಸ್ಟ್ ಫುಡ್ ಇಂದ ನೀವು 3 ರಿಂದ 4 ಗ್ರಾಮ್ ಕನ್ಸ್ಯೂಮ್ ಮಾಡ್ತೀರಾ ಅಂತಂದ್ರೆ ಅದು ಶುದ್ಧ ಸುಳ್ಳು. ಅದು ಸಾಧ್ಯನೂ ಇಲ್ಲ. ಏನಕ್ಕಂತಂದ್ರೆ ನೀವು ಅದನ್ನ ಮೆಷರ್ ಮಾಡಿ ತಗೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೇನೆ ನೀವು ಸಪ್ಲಿಮೆಂಟ್ಸ್ ನ ಆಡ್ ಮಾಡ್ಬೇಕಾಗುತ್ತೆ. ಸೊ ನೀವೀಗ ಕೇಳ್ಬೋದು, ಇದು ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರೋರಿಗೆ ಕೊಲಾಜನ್ ಸಪ್ಲಿಮೆಂಟ್ಸ್ ತಗೋಬಹುದು ಅಂತ ಹೇಳಿದಿರಾ. ನಾವು ಆಲ್ರೆಡಿ ಫಿಟ್ ಆಗಿದ್ದೀವಿ, ನಾವು ತುಂಬಾ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀವಿ, ನಾವು ಕೊಲಾಜನ್ ಸಪ್ಲಿಮೆಂಟ್ ಆಡ್ ಮಾಡಬಹುದಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ ಅಂತ. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಜಿಮ್ಗೆ ಹೋಗೋರಾಗಿದ್ರೆ ನೀವು ಆಲ್ರೆಡಿ ತುಂಬಾ ಸಪ್ಲಿಮೆಂಟ್ಸ್ ತಗೋತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಪ್ರೀ ವರ್ಕೌಟ್ ತಗೋತೀರಾ, BCAA ತಗೋತೀರಾ, ವೇ ಪ್ರೋಟೀನ್ ತಗೋತೀರಾ. ಆನ್ ಟಾಪ್ ಆಫ್ ಇಟ್ ಇನ್ನೊಂದು ಸಪ್ಲಿಮೆಂಟ್ ಆಡ್ ಮಾಡೋದು ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ಏನಕ್ಕಂತಂದ್ರೆ ನೀವು ಆಲ್ರೆಡಿ ಎಲ್ಲಾ ತರದ ನ್ಯೂಟ್ರಿಷನ್ ತಗೋತಾ ಇದ್ದೀರಾ. ಅಂಡ್ ಮೋರ್ ಓವರ್ ಕೊಲಾಜನ್ ಸಪ್ಲಿಮೆಂಟ್ ತುಂಬಾ ಎಕ್ಸ್ಪೆನ್ಸಿವ್, ವೇ ಐಸೋಲೇಟ್ ಗಿಂತ ಎಕ್ಸ್ಪೆನ್ಸಿವ್. ಸೊ ಅದರ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಆಲ್ರೆಡಿ ಸಫಿಶಿಯಂಟ್ ಪ್ರೋಟೀನ್ ಸಿಗ್ತಾ ಇದೆ. ಆ ಪ್ರೋಟೀನ್ ಅಲ್ಲಿ ಕೊಲಾಜನ್ ರಿಕ್ವೈರ್ಮೆಂಟ್ ನಿಮ್ಗೆ ಫುಲ್ಫಿಲ್ ಆಗ್ತಾ ಇದೆ. ಸೊ ಪ್ರೋಟೀನ್ ರಿಚ್ ಫುಡ್ ಯಾವ್ದು? ಒಂದು ನೀವು ಚಿಕನ್ ಕನ್ಸ್ಯೂಮ್ ಮಾಡ್ಬೋದು, ಫಿಶ್ ಕನ್ಸ್ಯೂಮ್ ಮಾಡ್ಬೋದು, ಎಗ್ಸ್. ವೆಜ್ ಅಲ್ಲಿ ಬಂದ್ರೆ ನೀವು ಬೀನ್ಸ್, ಆಮೇಲೆ ಎಲ್ಲಾ ತರದ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದ್ರ ಜೊತೆ ಪಂಪ್ಕಿನ್ ಸೀಡ್ಸ್ ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಇವೆಲ್ಲ ವೈಟಮಿನ್ ಸಿ ಅಂಡ್ ಪ್ರೋಟೀನ್ ರಿಚ್ ಫುಡ್ ಸೋರ್ಸಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇಫ್ ಇನ್ ಕೇಸ್ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ನಿಮ್ಗೆ ಇದು ಗೊತ್ತಿರಬೇಕು, ಎಲ್ಲಾ ಈ ಕೊಲಾಜನ್ ಸಪ್ಲಿಮೆಂಟ್ಸ್ ಏನ್ ಬರುತ್ತೆ ಅವೆಲ್ಲ ನಾನ್ ವೆಜ್ ಫುಡ್ ಬೇಸ್ಡ್ ಇಂದಾನೆ ರೆಡಿ ಆಗಿರೋದು. ಅಂತಂದ್ರೆ ನಾನ್ ವೆಜ್ ಫುಡ್ ಇಂದಾನೆ ಪ್ರೋಸೆಸ್ ಆಗಿ ರೆಡಿ ಆಗುವಂತ ಸಪ್ಲಿಮೆಂಟ್ಸ್ ಕೊಲಾಜನ್ ಸಪ್ಲಿಮೆಂಟ್ಸ್. ಸೊ 99% ಆಫ್ ಕೊಲಾಜನ್ ಸಪ್ಲಿಮೆಂಟ್ಸ್ ಈ ನಾನ್ ವೆಜಿಟೇರಿಯನ್ ಫುಡ್ ಸೋರ್ಸಸ್ ಇಂದಾನೆ ಬಂದಿರೋದು ಮಾರ್ಕೆಟ್. ಸೊ ಇದನ್ನೊಂದು ನೀವು ವೆಜಿಟೇರಿಯನ್ಸ್ ಮೈಂಡ್ ಅಲ್ಲಿ ಇಟ್ಕೋಬೇಕು. ಸೊ ಎಸ್, ಇದು ಕೊಲಾಜನ್ ಬಗ್ಗೆ ಮಾಹಿತಿ. ನಿಮ್ಗೆ ಇನ್ನ ಇದೇ ರೀತಿ ಹೆಚ್ಚಿನ ಮಾಹಿತಿ ಯಾವ್ದರ ಬಗ್ಗೆ ಏನಾದ್ರೂ ಬೇಕಿತ್ತು ಅಂತಂದ್ರೆ ನೀವು ಕೆಳಗಡೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಬಹುದು. ಥ್ಯಾಂಕ್ ಯು.